Hello everyone, I am Santosh. Today we are into the next class of data structures. Okay, in data structures, what we are learning that is pointers. Pointers ನಲ್ಲಿ ನಿನ್ನೆವರೆಗೂ how to manipulate pointers or variables using pointers ಅಂತ some examples ನೋಡಿದ್ವಿ. ಇವಾಗ one of the program we are going to write, that is it is write a C program to add two numbers using pointers ಯೂಸ್ ಮಾಡಿ ಎರಡು ನಂಬರ್ ಅನ್ನ ಆಡ್ ಮಾಡೋಣ. Okay, already you know how to add two numbers. We need two numbers. We will use the third variable to store the result, that is if a and b are two variables, and if we are using c as the third variable to store the result, c is equal to a plus b will be the result. Okay, ಇವಾಗ ನಾವು ಪಾಯಿಂಟರ್ಸ್ ಯೂಸ್ ಮಾಡಿ ಹೌ ವಿ ಕ್ಯಾನ್ ಆಡ್ ಟೂ ನಂಬರ್ಸ್ ಅಂತ ನೋಡೋಣ. ಓಕೆ, ಐ ವಿಲ್ ರೈಟ್ ದ ಪ್ರೋಗ್ರಾಮ್, ಅಬ್ಸರ್ವ್, ಆರ್ ವಿ ವಿಲ್ ಹ್ಯಾವ್ ಸಿಂಪಲ್ ರಿಪ್ರೆಸೆಂಟೇಶನ್ ಹೌ ವಿ ಕ್ಯಾನ್ ಡೂ ದಿಸ್. ಇವಾಗ ನೋಡ್ರಿ, ಎರಡು ವೇರಿಯೇಬಲ್ ನಾನು ತಗೋತಾ ಇದ್ದೀನಿ. ಮೊದಲು ನಾ ರಿಪ್ರೆಸೆಂಟೇಶನ್ ತೋರಿಸ್ತೀನಿ, ಆಮೇಲೆ ಎಡಿಷನ್ ಮಾಡೋಣ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟೂ ವೇರಿಯೇಬಲ್ಸ್ ಲೈಕ್ ಎಕ್ಸ್ ಅಂಡ್ ವೈ. ಇವುಗಳನ್ನ ನನಗೆ ಆಡ್ ಮಾಡಬೇಕಾಗಿದೆ. ಓಕೆ, ಯೂಸಿಂಗ್ ಪಾಯಿಂಟರ್ಸ್, ನಾಟ್ ದಿ ಡೈರೆಕ್ಟ್ ಎಡಿಷನ್. ಎಕ್ಸ್ ನಲ್ಲಿ ನಾನು 10 ಅಂತ ವ್ಯಾಲ್ಯೂ ಸ್ಟೋರ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ವೈ ನಲ್ಲಿ 20 ಅನ್ನೋ ವ್ಯಾಲ್ಯೂ ಅನ್ನ ಸ್ಟೋರ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಓಕೆ, ಅಂಡ್ ಎಕ್ಸ್ ಹ್ಯಾಸ್ ಇಟ್ಸ್ ಓನ್ ಅಡ್ರೆಸ್. ಅದರ ಅಡ್ರೆಸ್ 2000 ಇದೆ ಅಂತ ತಿಳ್ಕೊಳ್ಳಿ. ಅಂಡ್ ಇದರದ ಅಡ್ರೆಸ್ ಮೇ ಬಿ 3000 ಅಥವಾ whichever address, just it is the assumption. Okay, now we will have two pointers pointing to these variables. ಈ ಎರಡು ವೇರಿಯೇಬಲ್ ಗೆ ಪಾಯಿಂಟ್ ಮಾಡೋ ಎರಡು ಪಾಯಿಂಟರ್ ಅನ್ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ಎ ಪಾಯಿಂಟರ್ ದಟ್ ಈಸ್ p which is pointing to x, which means p holds the address of x. p ನಲ್ಲಿ ಅಡ್ರೆಸ್ ಆಫ್ x ಇದೆ ಅಂತ ತಿಳ್ಕೊಳ್ಳೋಣ. ಅದೇ ತರ I will take another pointer which is pointing to y. q ನಲ್ಲಿ ಅಡ್ರೆಸ್ ಆಫ್ y ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಹಾಗಿದ್ರೆ ಹೌ ಟು ಆಡ್ ದೀಸ್ ಟು ಯೂಸಿಂಗ್ ಪಾಯಿಂಟರ್ಸ್? ನೋಡ್ರಿ, p ಅಂದ್ರೆ 2000, q ಅಂದ್ರೆ 3000. 2000 ಅಂದ್ರೆ ಏನು? ಅಡ್ರೆಸ್ ಆಫ್ ಎಕ್ಸ್. ಕ್ಯೂ ನಲ್ಲಿ 3000 ಇದೆ ಅಂದ್ರೆ ಏನು? ಅಡ್ರೆಸ್ ಆಫ್ ವೈ. ಇವಾಗ ಪಿ ಯೂಸ್ ಮಾಡ್ಕೊಂಡು ಹೌ ಟು ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್? ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದೀವಿ. ಪಿ ಯೂಸ್ ಮಾಡ್ಕೊಂಡು ಎಕ್ಸ್ ವ್ಯಾಲ್ಯೂ ಅನ್ನ ಹೇಗೆ ಕಂಡುಹಿಡಿಬೇಕು? ಜಸ್ಟ್ ಡಿ ರೆಫರೆನ್ಸಿಂಗ್ ಆಪರೇಟರ್ ಅಥವಾ ವ್ಯಾಲ್ಯೂ ಆಟ್ ಆಪರೇಟರ್ ಸ್ಟಾರ್ ಯೂಸ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಅದೇ ತರ ಹೌ ಟು ಗೆಟ್ ದ ವ್ಯಾಲ್ಯೂ ಆಫ್ ವೈ? using the dereference operator, that is star q. ಇದನ್ನೇ ನಾವು ಇಲ್ಲಿ ಪ್ರೋಗ್ರಾಮ್ ಆಗಿ ಬರೆಯೋಣ. ಓಕೆ, ಫಸ್ಟ್ ಯು ಆರ್ ರೈಟಿಂಗ್ ಹ್ಯಾಶ್ ಇನ್ಕ್ಲೂಡ್ stdio.h, then void main, then what I have taken, x and y both are integers. X is equal to 5, y, sorry, I have to erase this. Okay, first I will write x is equal to 10, y is equal to 20. ಈ ತರ ಎರಡು ವೇರಿಯೇಬಲ್ ಅನ್ನು ನಾವು ತಗೊಂಡಿದ್ದೀವಿ. ಓಕೆ, ಅದೇ ತರ ಎರಡು ಪಾಯಿಂಟರ್ ಅನ್ನ ತಗೋತಾ ಇದ್ದೀವಿ. ಇಂಟ್ ಸ್ಟಾರ್ ಪಿ ಸ್ಟಾರ್ ಕ್ಯೂ. ಓಕೆ, ಅಂಡ್ ಟು ಸ್ಟೋರ್ ದ ರಿಸಲ್ಟ್ ಐ ಹ್ಯಾವ್ ಅನದರ್ ವೇರಿಯೇಬಲ್ ಕಾಲ್ಡ್ ಇಂಟ್ ಸಮ್. ಇಲ್ಲಿ ನೋಡ್ರಿ, ದೇರ್ ಆರ್ ಟೂ ಪಾಯಿಂಟರ್ಸ್.
P and Q. What P holds? P holds the address of X. Q holds the address of Y. Because P and Q are pointers and already represent ಮಾಡಿರೋ ಪ್ರಕಾರ ನಾನು ಇಲ್ಲಿ ಪ್ರೋಗ್ರಾಮ್ ಬರಿತಾ ಇದ್ದೀನಿ. And what is sum? Sum equal to what you are going to write? Sum equal to x plus y ಅಂತ ನಾನು ಡೈರೆಕ್ಟ್ ಆಗಿ ಬರಿತಾ ಇಲ್ಲ, ಬಿಕಾಸ್ ಯೂಸಿಂಗ್ ಪಾಯಿಂಟರ್ಸ್ ವಿ ಆರ್ ಗೋಯಿಂಗ್ ಟು ಆಡ್. ಪಾಯಿಂಟರ್ಸ್ ಯೂಸ್ ಮಾಡಿ ವ್ಯಾಲ್ಯೂಸ್ ಗಳನ್ನ ಆಡ್ ಮಾಡಬೇಕಾಗಿದೆ. ಅದಕ್ಕೆ ಹೇಗೆ ಬರಿಬೇಕು ಇವಾಗ? ಸಮ್ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಅಂತ ಬರೆಯಕ್ಕಾಗಲ್ಲ, ಬಿಕಾಸ್ ಪಿ ನಲ್ಲಿ ಅಡ್ರೆಸ್ ಇದೆ, ಕ್ಯೂ ನಲ್ಲಿನೂ ಅಡ್ರೆಸ್ ಇದೆ. ಬಟ್ ಹೌ ಟು ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಯೂಸಿಂಗ್ ಪಿ? ವ್ಯಾಲ್ಯೂ ಆಫ್ ಎಕ್ಸ್ ಹೇಗೆ ನಾವು ಎಕ್ಸೆಸ್ ಮಾಡ್ಬೋದು? ಯೂಸಿಂಗ್ ಸ್ಟಾರ್ ಪಿ ಪ್ಲಸ್ ಸ್ಟಾರ್ ಕ್ಯೂ. ಇವಾಗ ನೋಡ್ರಿ, ವಾಟ್ ಈಸ್ ಸ್ಟಾರ್ ಪಿ? ಪಿ ನಲ್ಲಿ ಯಾವ್ದು ಅಡ್ರೆಸ್ ಇದೆಯೋ ಅದರೊಳಗಿರೋ ವ್ಯಾಲ್ಯೂ ಅದೆಷ್ಟು? 10 ಪ್ಲಸ್ ಸ್ಟಾರ್ ಕ್ಯೂ ಅಂದ್ರೆ ಏನು? ಕ್ಯೂ ನಲ್ಲಿ ಯಾವ್ದರ ಅಡ್ರೆಸ್ ಇದೆಯೋ ಅದರಲ್ಲಿರೋ ವ್ಯಾಲ್ಯೂ ಅದೆಷ್ಟಾಯ್ತು? 10 ಪ್ಲಸ್ 20. ಗಾಟ್ ಇಟ್? ಅರ್ಥ ಆಯ್ತಾ? ಹೌ ಟು ಆಡ್. ನೌ ಐ ವಿಲ್ ಪ್ರಿಂಟ್. ಇವಾಗ ಪ್ರಿಂಟ್ ಮಾಡೋಣ. printf, where is the result, which type it is? Percentage D. Answer is in sum, and you will get the sum as 30. Got it? This is just declaration. ಇದಕ್ಕೆ ನಾವು declaration ಅಂತೀವಿ, creation of pointers. But this is what? Accessing the values. ವ್ಯಾಲ್ಯೂ ಎಕ್ಸೆಸ್ ಮಾಡಕ್ಕೆ ಸ್ಟಾರ್ ಪಿ ಮತ್ತು ಸ್ಟಾರ್ ಕ್ಯೂ ಅಂತ ಬರಿತೀವಿ. ಅರ್ಥ ಆಯ್ತಾ? ಹೌ ಟು ಆಡ್ ಟೂ ನಂಬರ್ಸ್ ಯೂಸಿಂಗ್ ಪಾಯಿಂಟರ್ಸ್. ವೆರಿ ಸಿಂಪಲ್. ವಿ ಹ್ಯಾವ್ ಟೇಕನ್ ಟೂ ವೇರಿಯೇಬಲ್ಸ್, ವಿ ಹ್ಯಾವ್ ಟೇಕನ್ ಟೂ ಪಾಯಿಂಟರ್ಸ್. ಇನ್ ಒನ್ ಪಾಯಿಂಟರ್ ಐ ಆಮ್ ಸ್ಟೋರಿಂಗ್ ದ ಅಡ್ರೆಸ್ ಆಫ್ ಒನ್ ವೇರಿಯೇಬಲ್, ಇನ್ ಅದರ್ ಪಾಯಿಂಟರ್ ಐ ಆಮ್ ಸ್ಟೋರಿಂಗ್ ದಿ ಅಡ್ರೆಸ್ ಆಫ್ another variable. Okay, and how to access the value using pointer? Using the dereference operator, that is star. Star p indicates value at that address. p ನಲ್ಲಿ ಯಾವ್ದು ಅಡ್ರೆಸ್ ಇದೆಯೋ ಅದರಲ್ಲಿರೋ ವ್ಯಾಲ್ಯೂ ಅದೆಷ್ಟು? 10. ಸ್ಟಾರ್ ಕ್ಯೂ ಅಂದ್ರೆ ಕ್ಯೂ ನಲ್ಲಿ ಯಾವ್ದು ಅಡ್ರೆಸ್ ಇದೆಯೋ ಅದರೊಳಗಿರೋ ವ್ಯಾಲ್ಯೂ ಎಷ್ಟು? 20. ಅಂಡ್ ದ ರಿಸಲ್ಟ್ ವಿಲ್ ಬಿ, ಇದರ ಔಟ್ಪುಟ್ ಏನ್ ಬರುತ್ತೆ? 10 plus 20, that is you are printing 30. You have added two numbers using pointers. Artha aita? Very simple. Like this you can do some more programs. Okay, pointer manipulation ಮಾಡಬಹುದು, ಅಥವಾ there are so many examples you can go with. Okay, ಇದರಲ್ಲಿ ಏನಾದರೂ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ. Okay, thank you.